ತೋಂಟದಾರ್ಯ ಮಠದ ವತಿಯಿಂದ ನಡೆಯುವಂತಹ ಜಾತ್ರೆಯೂ ಕೂಡ ಸುಪ್ರಸಿದ್ಧವಾದದ್ದು. ಇದು ಭಾವೈಕ್ಯತೆಯ ಜಾತ್ರೆ ಎಂದೇ ಪ್ರಸಿದ್ಧಿ. ಹಲವು ರೂಢಿಗಳನ್ನ ಸಂಪ್ರದಾಯಗಳನ್ನ ಇವತ್ತಿಗೂ ಪಾಲಿಸಿಕೊಂಡು ಬಂದು ಜೊತೆಗೆ ಎಲ್ಲ ವರ್ಗದ ಎಲ್ಲ ಜಾತಿಯ ಭಕ್ತರನ್ನ ಒಟ್ಟುಗೂಡಿಸಿ ಬೃಹತ್ ತೇರನ್ನ ಜಾತ್ರೆಯ ದಿನ ಎಳೆಯಲಾಗತ್ತೆ. ಇದನ್ನ ತೋಂಟದಾರ್ಯ ರಥಬೀದಿ ಅಂತಲೇ ಕರೀತಾರೆ. ಹೇಗೆ ನಡೆಯುತ್ತೆ ಜಾತ್ರೆ? ಸಾಕಷ್ಟು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ನಾನಾ ಕಡೆಯಿಂದ ಭಕ್ತರು ಆಗಮಿಸಿ ತೋಂಟದಾರ್ಯ ಮಠಕ್ಕೆ ಅವತ್ತು ಸೇವೆಯನ್ನ ಸಲ್ಲಿಸಿ ಪೂಜೆಯನ್ನ ನೆರವೇರಿಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಗದುಗಿನ ಶ್ರೀ ತೋಂಟದಾರ್ಯ ಮಠ ಭಾವೈಕ್ಯತೆಗೆ ಹೆಸರಾಗಿದ್ದಂಥದ್ದು. ಸ್ವಾಮಿಗಳು ಸಹ ಹಿಂದಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಸಹ ಪುಸ್ತಕದಲ್ಲಿ ಅಪಾರ ಪ್ರೀತಿಯನ್ನ ಹೊಂದಿದ್ರು. ಪುಸ್ತಕವನ್ನ ಮುದ್ರಣ ಮಾಡಿ ವೀರಶೈವ ಪರಂಪರೆಯ ಅನೇಕ ಮಹನೀಯರನ್ನ ನಾಡಿಗೆ ಪರಿಚಯಿಸುವ ದೃಷ್ಟಿಯಿಂದ ಪುಸ್ತಕ ಪ್ರೇಮವನ್ನ ಪ್ರಕಟಣೆ ಮಾಡಿದ್ರು. ಹಾಗಾಗಿ ಶ್ರೀಮಠದಿಂದ ಅನೇಕ ಪುಸ್ತಕಗಳು ಈಗಾಗಲೇ ಹೊರಬಂದಿವೆ. ಇನ್ನೂ ಅನೇಕ ಪುಸ್ತಕಗಳು ಈಗಿರುವಂತಹ ಪೀಠಾಧಿಪತಿಗಳ ನೇತೃತ್ವದಲ್ಲಿ ಪ್ರಕಾಶನಗೊಂಡು ಮುದ್ರಣಗೊಂಡು ನಮ್ಮೆಲ್ಲರ ಕೈ ಸೇರ್ತಿವೆ. ಹಾಗಾಗಿ ಪುಸ್ತಕ ಪ್ರೇಮವಿರಬಹುದು, ಸಾಹಿತ್ಯ ಪ್ರೇಮವಿರಬಹುದು, ಭಾವೈಕ್ಯತೆಯ ದೃಷ್ಟಿಯಿಂದಲೂ ಕೂಡ ನಾಡಿನಲ್ಲಿ ಶ್ರೀ ತೋಂಟದಾರ್ಯ ಮಠ ಅತ್ಯಂತ ಹೆಸರುವಾಸಿ.